ಸ್ಪಾಟ್ಸ್ ಇರುತ್ತೆ. ನಾವು ಅದಕ್ಕೆ ಕುದುರೆ ಮೇಲೆ ಹೋಗ್ಬೇಕು, ಅದು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. 3 ಕುದುರೆ ಹೈರ್ ಮಾಡಿ ನಾನು, ನನ್ನ ಮಗ, ನಮ್ಮ ಮನೆಯವ್ರು 3 ಜನನು ಹೋದ್ವಿ. ತುಂಬಾ ಟೂರಿಸ್ಟ್ ಇದ್ರು. ಈಗ ಅಲ್ಲಿ ಸೀಸನ್ನು, ಅಲ್ಲಿ ಎಲ್ಲಿ ಅಟ್ಯಾಕ್ ಆಯ್ತು ಅದು ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನಾವು ಕುದುರೆ ಎಲ್ಲ ಇಳಿದು ಒಂದು 5 ಮಿನಿಟ್ಸ್ ಆಗಿತ್ತಷ್ಟೇ. ಎಲ್ಲ ಟೂರಿಸ್ಟ್ಗಳು ಅವ್ರವ್ರ ಆಕ್ಟಿವಿಟೀಸ್ ಎಲ್ಲ ಆಟ ಆಡೋದು ಅಥವಾ ಫೋಟೋ ಸೆಷನ್ ಅದೇನೋ ಮಾಡ್ತಾ ಇದ್ರು. ಜಸ್ಟ್ 2 ಮಿನಿಟ್ಸಲ್ಲಿ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತು. ಸೊ ನಾವೇನು ಅನ್ಕೊಂಡ್ವಿ, ಯಾವುದೋ ಪ್ರಾಣಿಗಳನ್ನ ಓಡಿಸಕ್ಕೋ ಅಥವಾ CRPF ಏನೋ ಇದು ಆ ಥರ ಅನ್ಕೊಂಡ್ವಿ. ಮತ್ತೆ ಇನ್ನೊಂದು 3 ಮಿನಿಟ್ಸ್ ಬಿಟ್ಟು ಮತ್ತೆ ಸೌಂಡ್ ಆಯಿತು, ಅದೇ ಥರನೇ ಫೈರಿಂಗಿಂದು. ಆಗ್ಲೂ ನಾವು ಸೀರಿಯಸ್ ಆಗಲಿಲ್ಲ, ಏನೋ ಆರ್ಮಿದು ಏನೋ ಟ್ರೈನಿಂಗ್ ಏನೋ ನಡೀತಾ ಇದೆ ಅಂತ ಸುಮ್ಮನಾದ್ವಿ. ಅದೇ ಟೈಮಿಗೆ ನನ್ನ ಮಗನಿಗೆ ತಿನ್ನಕ್ಕೇನಾದ್ರು ಕೊಡ್ಸೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲೊಂದು ಟೆಂಟ್ ಇತ್ತು, ಅದ್ರ ಹತ್ರ ಹೋಗ್ತಾ ಇದ್ವಿ. ನನ್ನ ಮಗ ಈ ಕಡೆ ಒಂದು ಕಡೆ ಕೂತಿದ್ದ. ನಮ್ಮ ಮನೆಯವ್ರು ಏನಂದ್ರು, ನನ್ನ ಹಸ್ಬೆಂಡ್ ಏನಂದ್ರು, ಹೋಗಿ ಅವನನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು. ಜಸ್ಟ್ ಅಷ್ಟು ಹೋಗೋದು, ಒಂದು 4 ಹೆಜ್ಜೆ ಇಟ್ಟಿದ್ದೀನಿ, ಹಿಂಗೆ ತಿರುಗಿ ನೋಡ್ತೀನಿ, ಎಲ್ಲರೂ ಕೂಗಿ ಓಡ್ತಾ ಇದಾರೆ. ಫುಲ್ ಫೈರಿಂಗ್, ಅವಾಗ ಫುಲ್ ಫೈರಿಂಗ್ ಆಗ್ತಾ ಇದೆ. ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ದುಬಿಟ್ಟಿತ್ತು. ಸೊ ಹಿ ವಾಸ್ ನಾಟ್ ದೇರ್. ಒಂದೇ ಶಾಟು, 1 ಸೆಕೆಂಡು ಅವ್ರು ಇರಲಿಲ್ಲ. ಸೊ ನಾನು ಒಂದೇ ಬುಲೆಟು ಕುತ್ತಿಗೆಗೇನೆ, ಬೇರೆ ಎಲ್ಲೂ ಏನೂ ತಗಲೇ ಏನೂ ಆಗಿಲ್ಲ, ಇಲ್ಲಿಗೇನೆ ಆಗಿರೋದು. ಅವ್ರ ಹತ್ರ ಓಡೋದ್ವಿ. ಫುಲ್ಲು ರಕ್ತದ ಮಡುವಲ್ಲಿ ಬಿದ್ದಿದ್ರು. ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ನಾನು ನನ್ನ ಮಗ ಫುಲ್ ಎಲ್ಲರೂ ಕಿರ್ಚ್ತಾ ಇದ್ದಾರೆ. ಆ ಟೆರರಿಸ್ಟ್ಗಳು ನಾವು ನೋಡಿದ್ದು ಇಬ್ಬರನ್ನ. ಅವ್ರು ಆರಾಮಾಗಿ ಗನ್ ಹಿಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನನ್ನ ಮಗ ಕಿರ್ಚಿದ್ವಿ, ತುಮಾರೆ ಮೇನೆ ಪತಿಕೋ ಮಾರನ ಹಮೆ ಬಿ ಮಾರೋ ಅಂತ ನಾನು ಹೇಳ್ದೆ. ನನ್ನ ಮಗನು ಸಿಟ್ಟಿಂದ ಕುತ್ತೆ ಮೇರೆ ಪಾಪಾಕೋ ಮಾರನ ಹಮ್ ದೋನೋ ಬಿ ಮಾರೋ ಅಂತ ಹೇಳ್ದ. ಅವ್ನು ಟೆರರಿಸ್ಟ್ ಹಿಂಗೆ ಆರಾಮಾಗಿ ಹಿಂಗೆ ತಿರುಗ್ಬಿಟ್ಟು ನೈ ಮೋದಿಕೋ ಬೋಲೋ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಒಂದು ಫರ್ಲಾಂಗ್ ದೂರದಲ್ಲಿ ಒಬ್ರು ಜೆಂಟ್ಸಿಗೆ ಹಿಂಗೆ ಒಂದು ಕಪ್ಪಲ್ ಇದ್ರು. ಅವ್ರಿಗೆ ಜೆಂಟ್ಸಿಗೆ ಕಾಲಿಗೆ ಪೆಟ್ಟಾಗಿತ್ತು, ಹಸ್ಬೆಂಡಿಗೆ. ಅವರು ಜೀವಂತ ಇದ್ದಾರೆ ಅಂತ ಗೊತ್ತಾಗಿ ಅವ್ರ ಹತ್ರ ಹೋಗಿ ತಲೆಗೆ ಗುಂಡಿಟ್ಟು ಹೊಡೆದ್ರು. ಎರಡು ಗುಂಡು ಹೊಡೆದ್ರು. ನಾನು ನೋಡಿದೆ, ಅವ್ರು ಫುಲ್ ಕೂಗ್ತಾ ಇದ್ರು. ಈ ಥರ ಹತ್ರಕ್ಕೆ ಹೋಗಿ ಶೂಟ್ ಮಾಡಿದ್ದಾರೆ. ನನ್ನ ಹಸ್ಬೆಂಡಿಗೊಂದು ಸ್ವಲ್ಪ, ಮತ್ತೆ ಇನ್ನೊಂದು ನೀವು ಪ್ರಾಬಬ್ಲಿ ಟಿವಿಯಲ್ಲಿ ನೋಡಿರ್ಬೋದು, ಒಬ್ಳು ನ್ಯೂಲಿ ಮ್ಯಾರಿಡ್ ಕಪ್ಪಲ್ಲು, ಅದೇ ಲೆಫ್ಟಿನೆಂಟ್ ಏನ ತುಂಬ ಚಿಕ್ಕವರು. ಅವರು ಸ್ವಲ್ಪ ದೂರದಲ್ಲೇ ಇದ್ರು. ಅವರಿಬ್ಬರಿಗೆ ಸ್ವಲ್ಪ ದೂರದಿಂದ ಬಿದ್ದಿರೋದು. ಸುಮಾರು ಜನಕ್ಕೆ ಹತ್ರಕ್ಕೆ ಹೋಗಿ ಹೊಡೆದಿದ್ದಾರೆ. ಸೊ ಈ ಥರ ಯಾರಿಗೂ ಆಗ್ಬಾರ್ದು ಸರ್. ಯಾರಿಗಂದ್ರೆ ಈ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಬಾರ್ದು ಅಷ್ಟೇ ನಾನು ಹೇಳ್ಕೊಳ್ಳೋದು. ಆಲ್ಮೋಸ್ಟ್ ಟೂರಿಸ್ಟ್ ಒಂದು 300-400 ಜನ ಅಂತೂ ಇದ್ವಿ ನಾವು. ಅದು ತುಂಬ ಒಳ್ಳೆ ಪ್ಲೇಸು. ಆಮೇಲೆ ಇದು ಟೂರಿಸಮ್ ಇಂದು ಪೀಕ್ ಟೈಮ್ ಇದು, ಹಾಗಾಗಿ ಅಷ್ಟು ಜನ ಟೂರಿಸ್ಟ್ ಇದ್ರು. ಇಲ್ಲ, ನಾನು ನೋಡಿದ್ದು ಇಬ್ರು. ಒಬ್ಬ ಅದೇ ನಾನು ಮಾತಾಡಿದೆ ಅಂತ ಹೇಳಿದ್ನಲ್ಲ, ಅವನು ಈ ಶೆಪರ್ಡ್ ಡ್ರೆಸ್ ಅಂತ ಲೂಸ್ ಇದನ್ನ ಹಾಕೊಂಡು, ಅದು ಹಾಕೊಂಡು ಟೋಪಿ ಹಾಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ. ಇನ್ನೊಬ್ಬ ಪ್ಯಾಂಟ್ ಲೂಸ್ ಪ್ಯಾಂಟ್ ಇದು ಕೈಯಲ್ಲಿ ಗನ್ ಇಟ್ಕೊಂಡಿದ್ದ. ಅವನ ಮುಖ ಕಾಣಲಿಲ್ಲ. ಅವನು ಆಚೆ ಕಡೆ ಬೇರೆ ಕಡೆ ಹೋಗಿ ಅಲ್ಲೆಲ್ಲ ಹೊಡಿತಿದ್ದ, ಅಲ್ಲೆಲ್ಲ ಕೂಗ್ತಾ ಇದ್ರು. ಜಸ್ಟ್ ಒಂದು 5 to 6 ಮಿನಿಟ್ಸ್, ಒಂದು 10 ಮಿನಿಟ್ಸ್ ಒಳಗೆ ಅಷ್ಟು ಆಯ್ತು. ಅಷ್ಟು ಬರಬಾರ್ದಾಯ್ತು. ಅಧಿಕಾರಿ ಆಕ್ಚುಲಿ ಅದೇನಂದ್ರೆ ತುಂಬಾ ಸ್ಟೀಪ್ ಜಾಗ, ಅಂದ್ರೆ ಅದು ಟ್ರೆಕ್ಕಿಂಗ್. ಅಲ್ಲಿ ಸಾಮಾನ್ಯಕ್ಕೆ ಯಾರಿಗೂ ಹೋಗಕ್ಕಾಗಲ್ಲ, ಜಾಗ ಇರೋದೇ ಹಾಗೆ. ಕುದುರೆ ಮೇಲೆ ಹೋಗ್ಬೇಕು, ಬರಬೇಕು. ಯಾರು ಈಸಿಯಾಗಿ ಓಡೋ ಹೋಗಕ್ಕೂ ಆಗಲ್ಲ, ಹತ್ಕೊಂಡು ಬರ್ಲಿಕ್ಕೂ ಆಗಲ್ಲ. ಏನಾದ್ರು ಮಾಡ್ಬೋದು ಅಂದ್ರೆ ಏರ್ ಲಿಫ್ಟ್ ಆ ಥರದ್ದು ಏನಾದ್ರು ಇಮಿಡಿಯೇಟ್ ಅಂತಂದ್ರೆ ಅದು ಮಾಡ್ಬೋದು. ಏನು ತಿಳಿಸ್ಲಿಕ್ಕೆ ಅಲ್ಲಿ ಯಾರ್ದು ನೆಟ್ವರ್ಕೇ ಇಲ್ಲ. ಈವನ್ ಪೋಸ್ಟ್ ಪೇಯ್ಡ್ ತಗೊಂಡ್ರು, ನನ್ನ ಹಸ್ಬೆಂಡ್ ಪೋಸ್ಟ್ ಪೇಯ್ಡ್ ಇತ್ತು, ಬಟ್ ಅದು ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ. ಯಾರ್ದೋ ಅಪರೂಪದ ಯಾವುದೋ 1-2 ಸಿಮ್ ಮಾತ್ರ ವರ್ಕ್ ಆಗ್ತಿತ್ತು ನಮಗೆ. ಹಾಗಾಗಿ ಈವನ್ ಆಲ್ಮೋಸ್ಟ್ 1 ಅವರ್ ಅಲ್ಲಿ ಈ ಥರ ತೀರ್ಕೊಂಡವ್ರದ್ದು ಇದೇ ಥರ ನನ್ನ ಪರಿಸ್ಥಿತಿಯಲ್ಲಿ ಸುಮಾರು ಜನ ಇದ್ರಲ್ಲಿ. ಒಂದು 10 ಫ್ಯಾಮಿಲಿ ಅಂತೂ ನಾನು ನೋಡ್ದಂಗೆ ಇತ್ತು. ನಾವೆಲ್ಲ ಅಲ್ಲಿ ಓಡಾಡ್ತಾ ಇದ್ವಿ, ಬಟ್ ನಮಗೆ ಅವರು ಹೊಡಿಲಿಲ್ಲ. ಅವ್ರು ಆಚೆ ಕಡೆ ಆಮೇಲೆ ಫೈರಿಂಗ್ ಮಾಡ್ಕೊಂಡು ಹೋದ್ರು. ನಾವು ಆಲ್ಮೋಸ್ಟ್ 1 ಅವರ್ ಏನ್ ಮಾಡೋದು ಅಂತ ನೋಡ್ತಾ ಇದ್ವಿ. ನಾನು ನನ್ನ ಮಗ ಏನ್ ಡಿಸೈಡ್ ಮಾಡಿದ್ವಿ, ನಮ್ಮ ಮನೆಯವ್ರಂತೂ ಇಲ್ಲ, ಯಾಕಂದ್ರೆ ಇಟ್ ವಾಸ್ ನೋ ಮೋರ್.
ಇಂಡಿಯನ್ ಆರ್ಮಿ ಇರ್ಲಿಲ್ಲ. ಅಲ್ಲಿ ವ್ಯಾಪಾರಸ್ಥರು ಕುದುರೆ ಮತ್ತೆ ಸವಾರರು ಅವರು ಫಸ್ಟ್ ಓಡೋಗ್ಬಿಟ್ರು. ಶಿಕ್ಷೆ ಏನಾಗಬೇಕು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮೋದಿ ಅವರು ಹಲವಾರು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. Ma'am, one in English. Ma'am, what action are you demanding from the central government? ಯಾರು ಊಟ ಮಾಡಿಲ್ಲ ದಯಮಾಡಿ